ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ಮೇಲೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಲೆ ಇಲ್ಲ. ಸಂಪೂರ್ಣವಾಗಿ ಚಪ್ಪಲಿಗಿಂತ ಕಡೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ತಾ ಇದೆ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ, ಇದೇ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಸಿಎಂ ಸ್ಥಾನವನ್ನ ಕೊಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಾಯ್ತು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಸಿಎಂ, ಇನ್ನೊಂದು ಕಡೆ ಡಿ.ಸಿ.ಎಂ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಆಯ್ಕೆ ಮಾಡಿ ಈಗಾಗಲೇ ಪಟ್ಟ ಅಭಿಷೇಕವನ್ನು ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ. ಈ ಕಡೆ ಸತೀಶ್ ಜಾರಕಿಹೊಳಿ ಸಿಎಂ, ಡಿ.ಸಿ.ಎಂ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಈಗಾಗಲೇ ಕೂರಿಸುವ ಎಲ್ಲಾ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಹೂಡಿಕೊಂಡಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಈಗ ತನ್ನ ದಾರಿ ತಪ್ಪುವ ಸಾಧ್ಯತೆಗಳಿದೆ. ಮತ್ತದರ ಜೊತೆಗೆ ಈ ಕಡೆ ಇದಾರಲ್ಲ ಯಾರು, ಈ ಡಿ.ಕೆ. ಶಿವಕುಮಾರ್ ಅವರ ಸ್ವಂತ ತಮ್ಮ ಡಿ.ಕೆ. ಸುರೇಶ್. ಸುರೇಶ್ ಕೂಡ ಹೇಳ್ತಾ ಇರುವಂತಹ ವಿಚಾರಗಳನ್ನ ಗಮನಿಸಿದ್ರೆ ಬಹುತೇಕ ನಮ್ಮ ಅಣ್ಣನ ಹಣೆಯ ಬರದಲ್ಲಿ ಈ ಸಿಎಂ ಸ್ಥಾನವನ್ನೇ ಬರದಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಈಗ ಡಿ.ಕೆ. ಸುರೇಶ್ ಕೂಡ ಮಾತನಾಡ್ತಾ ಇರುವಂತದ್ದು ಒಂದಿಷ್ಟು ಮಾಧ್ಯಮಗಳ ಮುಂದೆ. ನೀವೆಲ್ಲವನ್ನೂ ಗಮನಿಸಿರ್ತೀರಿ. ಯಾಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ನೀಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ಲಿಕ್ಕೆ ಹಿಂದೇಟಾಗ್ತು ಅಂತ ಅಂದ್ರೆ, ಇದೇ ಡಿ.ಕೆ. ಶಿವಕುಮಾರ್ ಈ ಕಡೆ ಬಿ.ಎಸ್.ವೈ. ವಿಜಯೇಂದ್ರ ಅವರ ಜೊತೆಗೆ ಮತ್ತು ಬಿ.ಎಸ್.ವೈ. ಯಡಿಯೂರಪ್ಪನವರ ಜೊತೆಗೆ ಮತ್ತು ಬಿ.ಎಸ್.ವೈ. ವಿಜಯೇಂದ್ರ ಯಡಿಯೂರಪ್ಪನವರ ಜೊತೆಗೆ ಮಾತ್ರ ಅಲ್ಲದೆ ಇವರು RSS ನ ಜೊತೆಗೂ ಕೂಡ ಒಂದು ಬಾಂಧವ್ಯವನ್ನ ಹೊಂದಿದಂತವರು. ಇವತ್ತಲ್ಲ ನಾಳೆ ಇವ್ರ ಕೈಗೆ ಅಧಿಕಾರ ಕೊಟ್ಬಿಟ್ರೆ, ಇವರೇನಾದ್ರೂ ಕಾಂಗ್ರೆಸ್ನ ಸಿಎಂ ಆದ್ರೆ ಬಹುತೇಕ ಮುಂದಿನ ದಿನಮಾನಗಳಲ್ಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ಪರವಾಗಿ ಮಾಡ್ಕೊಂಡು ನಿಂತ್ಕೊಂಡ್ರೆ ಕಷ್ಟ ಆಗತ್ತೆ. ಮತ್ತು RSS ನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸಹ ಭಾರತೀಯ ಜನತಾ ಪಾರ್ಟಿಗೆ ಜೈ ಎಂದಂತವರು. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕಾದ್ರೆ ಇವರು ಕೆಪಿಸಿಸಿ ಸ್ಥಾನದ ಅಧ್ಯಕ್ಷ, ಡಿ.ಸಿ.ಎಂ ಸ್ಥಾನದಲ್ಲಿ ಇರಬೇಕಾದ್ರೇನೆ ಇವರು ಹಿಂದುತ್ವದ ಅಂದ್ರೆ ಏನು ಈ RSS ಇದೆಯಲ್ಲ, ಈ RSS ಗೀತೆಯನ್ನ ಹಾಡಿದಂತ ಇವರು ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಮುಂದೆ ಏನೆಲ್ಲ ಮಾಡಬಹುದು, ಒಬ್ಬ ಒಕ್ಕಲಿಗ ನಾಯಕ ಅಷ್ಟೇ ಅಲ್ಲದೆ ಒಬ್ಬ ಹಿಂದುತ್ವವಾದಿ ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ. ಹಾಗಾಗಿ ಈ ನಿಖರವಾಗಿರ್ತಕ್ಕಂಥ ಹಿಂದುತ್ವವಾದಿಗಳಿಗೆ ಸಿಎಂ ಸ್ಥಾನದ ಪಟ್ಟಾಭಿಷೇಕವನ್ನು ಕೊಡೋದು ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟನ್ನ ಹಾಕೋದು ಬಹಳ ಸರ್ತಿಯಿಂದ ನಾವು ಗಮನಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಈಗ ಬಿ.ಎಸ್.ವೈ. ವಿಜಯೇಂದ್ರ ಅವರು ಮತ್ತು ಬಿ.ಎಸ್.ವೈ. ಯಡಿಯೂರಪ್ಪನವರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂಥ ಈ ಡಿ.ಕೆ. ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಮತ್ತು RSS ನಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ಈ ಡಿ.ಕೆ. ಶಿವಕುಮಾರ್ ಅವರನ್ನ ಮತ್ತು ನಾಳೆ ಒಕ್ಕಲಿಗ ನಾಯಕನಾಗಿ ಹಿಂದೂ ಸಮುದಾಯದ ಇದು ಹಿಂದುತ್ವದ ಗಟ್ಟಿನೆಲೆಯನ್ನ ಮತ್ತು ಕಾಂಗ್ರೆಸ್ ಅನ್ನು ಕೂಡ ಹಿಂದುತ್ವಗಳನ್ನಾಗಿ ಮಾಡಿಬಿಟ್ರೆ ಕಷ್ಟ ಅಂತ ಈಗಾಗಲೇ ಹೈಕಮಾಂಡ್ ಎಚ್ಚೆತ್ತುಕೊಂಡು ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಡಿ.ಸಿ.ಎಂ ಮಾಡೋದು ಈಗಾಗಲೇ ಈ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರ ಆಗಿದೆ. ನೀವಿಲ್ಲಿ ಕೇಳಬಹುದು, ಡಿ.ಕೆ. ಶಿವಕುಮಾರ್ ಅವರನ್ನ ಈ ರೀತಿಯಾಗಿ ಇವರು ಹಿಂದೇಟ ಹಾಕಿ ತುಳಿದ್ರೆ ಡಿ.ಕೆ. ಶಿವಕುಮಾರ್ ಇನ್ನು ಕಾಂಗ್ರೆಸ್ ನಲ್ಲಿ ಇರ್ತಾರ ಅಂತ. ಬಹಳ ದಿನಗಳ ಕಾಲ ಇನ್ನು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಮುಂದುವರಿಯೋದಿಲ್ಲ. ಕೆಲವೇ ತಿಂಗಳುಗಳಲ್ಲಿ 2028ರ ಚುನಾವಣೆಯ ಒಳಗಾಗಿಯೇ ಡಿ.ಕೆ. ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಗೆ ಹೆಜ್ಜೆ ಹಾಕುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಅದಾದ ಮೇಲೆ ಈ ಸತೀಶ್ ಜಾರಕಿಹೊಳಿ ಅವರನ್ನೇ ಯಾಕೆ ಸಿಎಂ ಮಾಡ್ಬೇಕು ಅನ್ಕೊಳ್ತಾ ಇದ್ದಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಯಾಕೆ ಡಿ.ಸಿ.ಎಂ ಮಾಡ್ಬೇಕು ಅನ್ಕೊಳ್ತಾ ಇದ್ದಾರೆ, ಇದಕ್ಕೆ ಮಹತ್ವದ ಸುದ್ದಿ ಏನು, ಯಾವ ಕಾರಣಕ್ಕಾಗಿ ಇವರನ್ನೇ ಆಯ್ಕೆ ಮಾಡಿದೆ ಅನ್ನೋದನ್ನು ಕೂಡ ಬಹಳ ಬಲಿಷ್ಠವಾಗಿ ನಿಮಗೆ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ. ನಿಮಗೆ ಗೊತ್ತಿರಬೇಕು, ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಯಾವುದೇ ಫಂಕ್ಷನ್ ಅಲ್ಲಿ ಬಂದರೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಯಾವಾಗಲೂ ಕೂಡ ಬರೀ ಹಿಂದುತ್ವವಾದಿಗಳನ್ನ ಅವ್ರು ಎಂದಿಗೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಬರೀ ಕೇವಲ ಅವರ ಒಂದು ವಿಚಾರಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಹೇಳಲಿಕ್ಕೆ ಹೋಗುದಿಲ್ಲ, ಪ್ರಸಾರ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಅವರು ಕೂಡ ಹಿಂದುಳಿದ ಅಂದ್ರೆ ಈ ಏನು ಇಸ್ಲಾಂ ಧರ್ಮ ಇದೆಯಲ್ಲ, ಈ ಧರ್ಮದ ಬಗ್ಗೆ ಸಾಕಷ್ಟು ಅಭಿಮಾನ ಪ್ರೀತಿಯನ್ನು ಹೊಂದಿದ್ದಾರೆ ಅನ್ನುವ ಕಾರಣಕ್ಕೆ ಅವರಿಗೆ ಸಿಎಂ ಸ್ಥಾನದ ಪಟ್ಟ ಅಭಿಷೇಕವನ್ನ ಕೊಡ್ತಾ ಇದ್ದಾರೆ. ಹೇಗೆ ಹಿಂದೆ ಸಿದ್ದರಾಮಯ್ಯನವರು ರಾಜಕಾರಣ ಮಾಡ್ಕೊಂಡು ಬಂದ್ರು, ಅದೇ ರೀತಿ ರಾಜಕಾರಣ ಮುಂದೆ ಇವರು ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಹಿಂದುತ್ವಗಳ ಪರವಾಗಿ ನಿಲ್ಲೋದಿಲ್ಲ. ಮತ್ತು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಇವರು ಇಸ್ಲಾಂ ಧರ್ಮದ ಈ ಮತ್ತು ಮುಸ್ಲಿಂ ಧರ್ಮದ ಏನು ಒಂದು ಧರ್ಮವಿದೆ ಇದನ್ನ ಬಿಟ್ಟು ನಡೆಯೋದಿಲ್ಲ, ಇದನ್ನ ಹಿಡಿದುಕೊಂಡು ನಡೀತಾರೆ ಅನ್ನುವ ನಂಬಿಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಲವಾಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ
ಸಿಎಂ ಪಟ್ಟ ಅಭಿಷೇಕವನ್ನು ಕಟ್ತಾ ಇರೋದು ಬಹಳ ಕುತೂಹಲಕಾರಿ ವಿಚಾರವೇನಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಯಾರು ಹಿಂದುತ್ವದ ಹೆಚ್ಚಿನ ವಿರೋಧ ಮಾಡಿಕೊಂಡು ಯಾರು ತಮ್ಮ ಬೇಕಾದಂತಹ ಒಂದು ಧರ್ಮವನ್ನ ಎತ್ತಿ ಹಿಡಿತಕ್ಕಂತಹ ಒಂದು ವಿಚಾರವನ್ನ ಮಾಡ್ತಾರೆ, ಸೊ ಅಂಥವರಿಗೆ ಸಿಎಂ ಸ್ಥಾನದ ಪಟ್ಟವನ್ನ ಅಲ್ಲಿ ಕಟ್ತಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಸಿಎಂ ಸ್ಥಾನದ ಪಟ್ಟ ಕಟ್ತಾ ಇದ್ದಾರೆ. ಕಾರಣ, ಸಿದ್ದರಾಮಯ್ಯನವರು ಹೇಗೆ ಅಹಿಂದ ನಾಯಕನಾಗಿ ಬಂದ್ರು ಅದೇ ರೀತಿ ಅಹಿಂದ ನಾಯಕನಾಗಿ ಮುಂದುವರಿಯತಕ್ಕಂತ ಕೆಪಾಸಿಟಿ ಮತ್ತು ಆ ಮನಸ್ಸು ಇರೋದು ಸತೀಶ್ ಜಾರಕಿಹೊಳಿಗಂತ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ತಕ್ಕೊಂಡಿದೆ. ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಯಾರು ಸತೀಶ್ ಜಾರಕಿಹೊಳಿ ಈ ಸಿದ್ದರಾಮಯ್ಯನವರ ಆಪ್ತ ಮತ್ತು ಶಿಷ್ಯನಾಗಿರೋದ್ರಿಂದ ಸಿದ್ದರಾಮಯ್ಯನವರ ಭಾವಗಳೇ ಅವರಲ್ಲಿರೋದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಈ ಸತೀಶ್ ಜಾರಕಿಹೊಳಿ ಪರ್ಫೆಕ್ಟ್ ಸಿಎಂ ಅಂತ ಈಗಾಗಲೇ ಪರ್ಫೆಕ್ಟ್ ಸಿಎಂ ನನ್ನಾಗಿ ಮಾಡಿದೆ. ಸೊ ಇಷ್ಟು ನಿಮಗೆ ಲೆಕ್ಕಾಚಾರಗಳು ಹೊರಹೊಮ್ಮಿದೆ. ಈ ವಿಚಾರಗಳು ತೇಳ್ತಿದ್ದಂತೆ ನಿಮಗೆ ಇನ್ನೊಂದು ಡೌಟ್ಸ್ ಹುಟ್ಟತ್ತೆ, DCM ಸ್ಥಾನಕ್ಕೆ ಸೊ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ನ ಯಾಕೆ ಆಯ್ಕೆ ಮಾಡ್ತಿದ್ದಾರೆ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲವನ್ನು ಕಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇರೋದು ನಿಮಗೆಲ್ಲರಿಗೂ ಕೂಡ ಕಾಣಿಸಿರಬಹುದು. ಹಾಗಾಗಿ DCM ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಏರಿಸಿದ್ರೆ ಕಡಾಖಂಡಿತವಾಗಿಯೂ ಹೇಗೆ ಈಗ ನಡೆದಿತ್ತಲ್ಲ, ಯಾವ ರೀತಿ ಹೇಳಿ, ಈಗ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಒಂದು ಆಧೀನದಲ್ಲಿ ಕಾಂಗ್ರೆಸ್ ಪಕ್ಷ ನಡೆದಿತ್ತಲ್ಲ, ಮುಂದೆ ಇನ್ನು ಮೇಲೆ ಹಾಗೆ ನಡೆಯುತ್ತೆ ಎನ್ನುವ ನಂಬಿಕೆಯ ಆಧಾರದ ಮೇಲೆ ನಿಮಗೆ ಗೊತ್ತಾಯ್ತು. ಕವಡೆ ಕಾಸಿನಷ್ಟು ಕೂಡ ಕಿಮ್ಮತ್ತನ್ನ, ಕವಡೆ ಕಾಸಿನಷ್ಟು ಕೂಡ ಗೌರವವನ್ನ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅರ್ಪಿಸ್ತಾ ಇಲ್ಲ. ಕಾರಣಗಳು ನಿಮ್ಗೆ ಈಗಾಗಲೇ ನಾನು ಹೇಳಿದೆ, ಹಿಂದೆ ನೀವು ಕೇಳ್ಕೊಂಡು ಕೂಡ ಬಂದ್ರಿ. ಕಾರಣ, DK ಶಿವಕುಮಾರ್ RSS ನಲ್ಲಿ ಕೆಲಸ ಮಾಡಿದಂಥವ್ರು, RSS ನ ಗೀತೆ ಹಾಡಿದಂಥವ್ರು ಮತ್ತು ಹಿಂದುತ್ವದಲ್ಲಿ ಹುಟ್ಟಿ ಬೆಳೆದಂಥವ್ರು ಮತ್ತು ಅವರು ಒಬ್ಬ ಒಕ್ಕಲಿಗ ನಾಯಕನಾಗಿ ಬಂದಂಥವ್ರು. ಹಾಗಾಗಿ DK ಶಿವಕುಮಾರ್ ಅವರಿಗೆ ಅವರು ಸಿಎಂ ಸ್ಥಾನದ ಪಟ್ಟವನ್ನ ಕಟ್ತಾ ಇಲ್ಲ ಅನ್ನೋದು ಗೊತ್ತು. ಆದ್ರೆ ಇದೇ DK ಶಿವಕುಮಾರ್ ಮನಸ್ಸು ಮಾಡಿದ್ರೆ ಎಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಕಾಂಗ್ರೆಸ್ನಿಂದ ಎತ್ತುಕೊಂಡು ಹೋಗ್ಬೋದು ಅನ್ನೋದು ನಿಮಗೆಲ್ರಿಗೂ ಗೊತ್ತಿರಲಿ. ಇದು ಕೂಡ ಹೈಕಮಾಂಡ್ ಕಾಂಗ್ರೆಸ್ಗೂ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಯಾಕಿಂತಹ ಮೊಂಡತನವನ್ನ ತುಳಿತಿದೆ ಅಂದ್ರೆ, DK ಶಿವಕುಮಾರ್ ಇವತ್ತು 10, 20, 30, 40 ಕ್ಯಾಂಡಿಡೇಟ್ಸ್ ಗಳನ್ನ ಅಲ್ಲ, ಎಷ್ಟೇ ಕ್ಯಾಂಡಿಡೇಟ್ಸ್ ಗಳನ್ನ ಹೋದ್ರೂ ಕೂಡ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸ್ತೀವಿ, ಆದ್ರೆ DK ಶಿವಕುಮಾರ್ ಕೈಗೆ ಮಾತ್ರ ಅಧಿಕಾರ ಕೊಡೋದಿಲ್ಲ ಅನ್ನೋದಕ್ಕೆ ನಿರ್ಣಯ ಮಾಡಿಕೊಂಡ ಹಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಈಗ DK ಶಿವಕುಮಾರ್ ನಾನು ಹಾಗೆ ಒಯ್ತೀನಿ, ನಾನು ಹೀಗೆ ಒಯ್ತೀನಿ, ಇಷ್ಟು ಶಾಸಕರನ್ನ ಒಯ್ತೀನಿ ಅಂದ್ರೂ ಕೂಡ ಕಾಂಗ್ರೆಸ್ ಅಲ್ಲಾಡೋದಿಲ್ಲ. ಯಾಕಂತಂದ್ರೆ ಈತನ ಕೈಗೆ ಅಧಿಕಾರ ಕೊಟ್ಟಿದ್ದೆ ಆದ್ರೆ ಹೊಂದಾಣಿಕೆ ಇದೆಯಲ್ಲ, ಈಗ ಯಾರ್ಯಾರ ಜೊತೆಗೆ ಹೊಂದಾಣಿಕೆ ಇದೆ, BS ವಿಜಯೇಂದ್ರ ಅವರ ಜೊತೆಗೆ ಹೊಂದಾಣಿಕೆ ಇದೆ, ಯಡಿಯೂರಪ್ಪನವರ ಜೊತೆಗೆ, ಈ ಕುಟುಂಬದ ಜೊತೆಗೆ ಹೊಂದಾಣಿಕೆ ಇದೆ ಅಲ್ಲ, ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಒಂದೇ ಆಗಿ, ಒಂದೇ ಹೇಗೆ, ಕಾಂಗ್ರೆಸ್ ಬಿಜೆಪಿ ಒಂದಾಗದೇ ಇದ್ರು DK ಶಿವಕುಮಾರ್ BS ವಿಜಯೇಂದ್ರ ಒಂದಾಗಿ ಏನ್ ಬೇಕು ಅದನ್ನ ಮತ್ತೆ ಬಿಜೆಪಿಗೆ ಮಾಡ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾರೆ ಅನ್ನುವ ವಿಶ್ವಾಸವಿಲ್ಲದ ಹೈಕಮಾಂಡ್, ಈಗ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರನ್ನ ತಲ್ಲಣಗೊಳಿಸಿ ವಿಲ ಒದ್ದಾಡಿಸಿ ಅವರಿಗೆ ಕವಡೆ ಕಾಸಿನಷ್ಟು ಗೌರವವನ್ನ ಸಲ್ಲಿಸ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಕೆಲಸ ಮಾಡಿ ದುಡಿದಿದ್ದಾರೋ ಅಷ್ಟೇ ಕೆಲಸವನ್ನ ಕೂಡ ಹಗಲು ರಾತ್ರಿ DK ಶಿವಕುಮಾರ್ ಅವರು ಮಾಡಿ ಒಂದೊಂದು ಹೊತ್ತು ಉಪವಾಸವಿದ್ದು ಕೂಡ ಪಕ್ಷವನ್ನ ಕಟ್ಟಿದಂತಹ ನಾಯಕ ಕಾಂಗ್ರೆಸ್ನಲ್ಲಿ. ಇವತ್ತು ಅಂತಹ ನಾಯಕನಿಗೆ ಇಂತಹ ಒಂದು ಅನ್ಯಾಯವನ್ನ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಕಾರಣಗಳಿರಬಹುದು, ಇಲ್ಲಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಕೆಲವರು ಈ ರೀತಿಯಾದಂತಹ ವಿಚಾರಗಳನ್ನ ಮಾಡಿ DK ಶಿವಕುಮಾರ್ ಅವರನ್ನ ಹೊರತೆಗೆದ್ರು. ಆದ್ರೆ ಒಂದನ್ನ ಎಚ್ಚೆತ್ತುಕೊಳ್ಳಬೇಕು, ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಹೋಗಿ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಅಧಿಕಾರ ಸಿಗ್ಲಿಲ್ಲ, ಟಿಕೆಟ್ಸ್ಗಳು ಸಿಗ್ಲಿಲ್ಲ ಅಂತ ಎಷ್ಟೋ ಶಾಸಕರು ಹೋಗಿ ಅಲ್ಲಿ ಜಾಯಿನ್ ಆಗಿದ್ದಾರೆ. DK ಶಿವಕುಮಾರ್ ಅಂತಕ್ಕಂತಹ ಬಲಿಷ್ಠ ಕನಕಪುರದ ಬಂಡೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದು ಉಪವಾಸವಿದ್ದು ರಾತ್ರಿಯೆಲ್ಲ ದುಡಿದು ಅವರು ಪಕ್ಷ ಕಟ್ಟಿದಂತಹ ನಾಯಕನಿಗೆ ಇವತ್ತು ಸಿಎಂ ಸ್ಥಾನವನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿ ಅವರಿಗೆ ಅಗೌರವವನ್ನು ಸಲ್ಲಿಸಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಮುಂದೆ ಈ ಶಾಸಕರಿಗೆ, ಈ ಬಿಜೆಪಿಯಿಂದ ಹೋದಂತ ಶಾಸಕರಿಗೆ ಎಷ್ಟು ಅಧಿಕಾರವನ್ನ ಒದಗಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ಇವರೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಿದೆ. ಯಾಕಂತಂದ್ರೆ ನೀವು ಒಂದು ತಿಳ್ಕೊಂಡು ಬಿಡಿ, ಯಾರು ಅಹಿಂದ ನಾಯಕನಾಗ್ಲಿಕ್ಕೆ ಅಲ್ಲಿ ಹೋಗ್ತಾರೋ ಅಂತವರಿಗೆ ಮಾತ್ರ ಅಲ್ಲಿ ಬೆಲೆ ಇದೆ.
ನೀವೇನಾದ್ರೂ ನನ್ನ ಒಕ್ಕಲಿಗ, ನಾನು ದೊಡ್ಡ ಕುರುಬಗೌಡ ಅಂತ ನೀವೇನಾದ್ರೂ ಹೋದ್ರೆ, ಅಥವಾ ನಾನು ಆ ರೀತಿ ಈ ರೀತಿ ಅಂತ ಏನಾದ್ರೂ ಹೋದ್ರೆ, ಹಿಂದುತ್ವವನ್ನ ಎತ್ತಿ ಇಡ್ಲಿಕ್ಕೆ ಹೋದ್ರೆ ಖಂಡಿತ ನಿಮ್ಮನ್ನ ಬೀದಿಗೆ ತಳ್ಳತ್ತೆ ಕಾಂಗ್ರೆಸ್ ಹೈಕಮಾಂಡ್. ಈಗಲೂ ಕೂಡ ಅದನ್ನೇ ಮಾಡಿದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ತಲೆ ತಗ್ಗಿಸಿಕೊಂಡು ನೇರವಾಗಿ ಹೈಕಮಾಂಡ್ ನಿಂದ ಮನೆಗೆ ಬಂದು ಡಿ ಕೆ ಸುರೇಶ್ ಜೊತೆಗೆ ಮಾತಾಡಿ, ತಮ್ಮನ ಜೊತೆಗೆ ಮಾತಾಡಿ ಡಿ ಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟವಾಗಿ ತಿಳ್ಕೊಂಡು ಬಿಟ್ಟಿದ್ದಾರೆ, ಇನ್ನು ಮೇಲೆ ನನಗೆ ಸಿಎಂ ಸ್ಥಾನ ಹಣೆಯ ಬರದಲ್ಲಿ ಬರೋದಿಲ್ಲ, ಹಾಗಾಗಿ ನಾನು ಸಿಎಂ ಆಗೋದಿಲ್ಲ ಅನ್ನೋದು ಕೂಡ ಖಚಿತಪಡಿಸಿಕೊಳ್ತು. ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಸೊ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಖರ ಮತ್ತು ನಿಖರವಾದಂತಹ ಬಹು ಸುಂದರವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರತಿಪಾದಿಸ್ತಾನೆ ಇರ್ತೀನಿ. ಸಾಕಷ್ಟು ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತಾ ಇರ್ತೀನಿ, ಬೇರೆ ಬೇರೆ ಆಲೋಚನೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯುವರಾಜ್ ಗೌಡ ಮಿರ್ಜಿ ಯೂಟ್ಯೂಬ್ ಚಾನಲ್ನ ಆದಷ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೋಡಿದಲ್ಲಿ.